ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ. ನಾನು ನಿಮ್ಮ ಶಾದಿ ಬ್ಲಾಗ್ 36. ನಾನು ಈಗ ಒಂದು ಮಿನಿ ಬ್ಲಾಗ್ ಮಾಡ್ತೀನಿ. ಮಿನಿ ಬ್ಲಾಗ್ ಅಂದರೆ ಅದು ನಾವು ಈಗ ಒಂದು ಎಲ್ಲ ಬಿಡ್ಕೊಂಡಿದ್ದೀವಿ. ನಾವೀಗ ವಿಡಿಯೋ ಕಟ್ ಆಯ್ತು ರೀ, ಇನ್ನೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದಕ್ಕೆ ವಿಡಿಯೋ ಕಟ್ ಆಯಿತು. ನಾವೀಗ ಎಲ್ಲಮ್ಮ ಈ ಗುಡ್ಡವನ್ನು ಏರತ್ತಿದ್ದೀವಿ. ನಾವೀಗ ಗುಡ್ಡವನ್ನು ಏರಿ ಹೋಗುತ್ತಿದ್ದೀವಿ. ಎಲ್ಲರಿಗೆ ನನ್ನ ಕಡೆಯಿಂದ ಐತ್ರಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೋದು ಎಲ್ಲರಿಗೆ ಧನ್ಯವಾದಗಳು. ಈಗ ನೋಡಿರಿ, ಅಲ್ಲಿ ಹೊಳೆ ಅಂತ ಕಾಣಿಸೋದಂತ ಅದ ನೋಡಿರಿ ಹೊಳೆ. ಎಲ್ಲ ಮುಗ್ದ ಹೋದ ಮತ್ತು ಹೊಳೆ ಕಾಣ್ತೀವಲ್ಲ, ಸಮುದ್ರ ಗೊತ್ತೇ ದೊಡ್ಡದು ಭಾಳ ಐತ್ರಿ ಹೊಳೆ ಮಾತ್ರ ಭಾಳ ದಾಡ್ತ್ರಿ. ಅದಕ್ಕೆ ವಿಡಿಯೋ ಒಂದು ಸ್ವಲ್ಪ ಆಗಿದ್ದಾಗಿತ್ತು. ಅದಕ್ಕೆ ಎಲ್ಲರೂ ಒಂದು ಸ್ವಲ್ಪ ಇದು ಮಾಡ್ಬೇಕು ರೀ. ನೋಡಿರಿ, ಈಗ ನಾವು ಎಲ್ಲ ಮುಗಿದ ಈಗ ಏರಾಯ್ತೀವಿ ರೀ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿರಿ, ಮತ್ತು ದೋಸ್ತಿಗೆ ಶೇರ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಈಗ ಹೊಳೆ ನೋಡಿರಿ ಹಂಗೆ ಮನ್ಕೊಂಡು ಕಾಣತೈತಿ ಹೊಳೆ. ಈಗ ಆ ಹೊಳೆ ನೋಡಿರಿ, ಇದನ್ನು ನೋಡಿರಿ ಗುಡ್ಡ ಗಂಟಿ ಭಾಳ ಐತ್ರಿ. ಮತ್ತು ಆಮೇಲೆ ಮುಂದಿನ ವಿಡಿಯೋದಾಗ ಇದೇ ಥರ ಅಂತ ಮತ್ತು ಬೇರೆ ವಿಡಿಯೋನು ನಾವು ಮಾಡ್ತೀವಿ. ನಮ್ಮ ಚಾನಲ್ಗೆ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಆದ್ರಂದ್ರೆ ಡೈಲಿ ನಿಮ್ಗೆ ಇದು ಬರ್ತದೆ ರೀ. ಇದನ್ನು ನೋಡಿರಿ ಪಂಕ. ನಾವು ಯಾರಾದರೂ ಒಂದು ಸ್ವಲ್ಪ ಎಲ್ಲಾದರೂ ಪಂಕ ನೋಡಿದರೆ ಚಿಕ್ಕ ಮಕ್ಕಳಿಗತ್ತೆ ಎಲ್ಲರೂ ಒಂದು ಸ್ವಲ್ಪ ಖುಷಿ ಪಡ್ತೀವಿ. ಇದೇ ನೋಡಿರಿ ದೊಡ್ಡ ಪಂಕ, ಭಾಳ ದಾಡ್ದೈತಿ ರೀ ಪಂಕ ದಾಡೋದು ಭಾಳ ಐತಿ. ಹಿಂದೆ ಕಾಲು ಗಡಿ ಬರೈತಿ, ಕಾಲು ಗಡಿ ಬಿಡ್ರಿ ಸ್ವಲ್ಪ ದಡ್ಕಿ ಭಾಳ ಐತೆ. ದಡ್ಕಿ ಇರೋಂತೆ ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ನೋಡೈತಿ. ಅದಕ್ಕೆ ಇದು ನೋಡ್ರಿ ಪಂಕ ಮನೆಗಳೆಲ್ಲ ಬರಾಕತ್ತು. ಈಗ ಬಂದ್ಮೇಲೆ ನಾವೀಗ ಸೀದಾ ಬಂದೆವು ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ. ಯಲ್ಲಮ್ಮ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವೀಗ ನಮ್ಮ ಜೋಗಳ ಬಾವಿ ಹತ್ತಿರ ಬಂದಿದ್ದೀವಿ. ಬಂದು ನಾವೆಲ್ಲರೂ ಸ್ನಾನವನ್ನು ಮಾಡ್ಕೊಂಡು ನಾವು ಈಗ ಮ್ಯಾಗ ನಿಂತಿದ್ದೀವಿ. ನಿಂತ ಬಳಿಕ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಾರೆ. ನಾವು ಮಾತ್ರ ಮ್ಯಾಗ ನಿಂತಿದ್ದೀನಿ ರೀ. ಅದನ್ನು ನೋಡಿರಿ, ಆ ಕಡೆ ಹೊಳೆ ಕಾಣಿಸ್ತಾರೆ, ಅದ ಹೊಳೆ ನೋಡಿರಿ. ಹೊಳೆ ಮಾತ್ರ ಭಾಳ ದಾಡ್ದೈತಿ. ಈಗ ಹೊಳೆಯನ್ನು ನಾವು ನೋಡಿದ್ದೀವಿ. ಈಗ ನೋಡಿರಿ ಯಲ್ಲಮ್ಮ ಗುಡ್ಡದ ಏರಿ ಬಂದು ನಾವು ಸವದತ್ತಿ ಯಲ್ಲಮ್ಮ ದೇವಿಗೆ, ನೀವು ಯಾರಾದರೂ ಪೈಲ ಬಂದರೆ ಸವದತ್ತಿ ಯಲ್ಲಮ್ಮ ದೇವನ ದರ್ಶನ ಪಡೆದುಕೊಂಡು ನೀವು ಮುಂದೆ ಹೋಗಬೇಕು. ಇಲ್ಲ ಅಂದರೆ ನಿಮಗೆ ಏನಾದರೂ ಇದು ಇರುತ್ತೆ. ಅದಕ್ಕೆ ಎಲ್ಲರೂ ಸವದತ್ತಿ ಯಲ್ಲಮ್ಮ ದೇವಸ್ಥಾನವನ್ನು ಎಲ್ಲರೂ ಪ್ರಸಾದವನ್ನು ತಗೊಂಡು ಇಲ್ಲಿ ಜಳಕ ಮಾಡಿ ಸ್ನಾನ ಮಾಡಿ ನೀವು ಎಲ್ಲರೂ ಹೋಗಬೇಕು. ಇಲ್ಲಿ ನೀವು ಒಂದು ಸಾರು ಸ್ನಾನ ಮಾಡಿದರೆ ನಿಮಗೆ ಇಲ್ಲಿ ಪಾಪ ಪುಣ್ಯಗಳು ಎಲ್ಲ ಕೊಳಿತಿದೆ ಅಂತ ಹೇಳುತ್ತಾರೆ. ಇಲ್ಲೇ ನನ್ನ ಬ್ಲಾಗ್ ಮುಗಿಸ್ತೀನಿ.